ದೇಶದ ಎಂಪಿಗಳಿಗೆ ಹೇಳೋದು ಗೆದ್ದ ಮೇಲೆ ಮನೆ ಸೇರ್ಕೋತಾರೆ, ಇಲ್ಲ ಡೆಲ್ಲಿಲಿ ಇರ್ತಾರೆ, ಬೆಂಗಳೂರು ಸೇರ್ಕೋತಾರೆ. ಒಬ್ಬ ಜನಪ್ರತಿನಿಧಿ ಜನರ ಕೈ ಬಳಕೆಗೆ ಸಿಗಂಗಿರ್ಬೇಕು. ಬರೀ ವರ್ಚಸ್ಸು ಅಂತ ಬರಲ್ಲ. ಅದು ವೋಟ್ ಹಾಕ್ಬೇಕು ಅಂತ ಅವ್ನು ಮನಸ್ಸು ಮಾಡಿದ್ರೆ ಮತ ಚಲಾಯಿಸೋದು ಅವನ ಬಗ್ಗೆ. ಈ ಭಾಗ್ಯಗಳಿಗೆ ಸರ್ಕಾರ ಸಾಕೊಂಡು ಕೂತ್ಕೊಂಡಾಗ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ನಮಸ್ತೆ ವೀಕ್ಷಕರೇ, ಇದು ಕರ್ನಾಟಕ ಟಿವಿಯ ಲೋಕ ಸಂಚಾರ. ಲೋಕಸಭಾ ಚುನಾವಣೆ ಬಗ್ಗೆ ಜನಾಭಿಪ್ರಾಯ. ನಾನೀಗ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರದಲ್ಲಿದ್ದೇನೆ. ಇಲ್ಲಿನ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸದ್ಯಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಒಂದೆಡೆ DK ಬ್ರದರ್ಸ್ ಪ್ರತಿಷ್ಠೆ ಆದರೆ ಇನ್ನೊಂದೆಡೆ ಕುಮಾರಸ್ವಾಮಿ ಹಾಗೂ CP ಯೋಗೇಶ್ವರ್ ಅವರ ಬಲ. ಒಟ್ಟಾರೆಯಾಗಿ ನೋಡೋದಾದರೆ ನಮ್ಮ ಮತದಾರರು ಏನು ಹೇಳ್ತಾರೆ ಲೋಕಸಭಾ ಚುನಾವಣೆ ಬಗ್ಗೆ. ಸರ್ ನಮಸ್ತೆ. ಮೊದಲನೇದಾಗಿ ಯಾರು ಈ ಒಂದು ಕ್ಷೇತ್ರದ MP ಆಗಬೇಕು ಸರ್? ಮೊದಲನೇದಾಗಿ ಇಲ್ಲಿವರೆಗೂ DK ಸುರೇಶು ಎರಡನೇ ಬಾರಿ ಮೂರನೇ ಬಾರಿ ಆಳ್ಕೊ ಬಂದವ್ರೆ. ಈಗ ಮಂಜುನಾಥ್ ಅಂತ BJPಯಿಂದ ಸ್ಪರ್ಧೆ ಮಾಡ್ತಾವ್ರೆ. ಅವ್ರಿಗೂ ಒಂದು ಸಾರಿ ಚಾನ್ಸ್ ಕೊಟ್ಟು ಒಳ್ಳೆಯದನ್ನು ಮಾಡೋದಕ್ಕೆ ನಾವೆಲ್ಲ ಅವ್ರಿಗೆ ಒಂದು ಆಶೀರ್ವಾದ ಮಾಡೋಣ. ಅವ್ರು ಮಂಜುನಾಥ್ ಅವ್ರು ಬರಲಿ ಅಂತ ನಮ್ಮ ಎಲ್ಲರ ಅಭಿಪ್ರಾಯ. ಸರ್, ಇನ್ನು DK ಸುರೇಶ್ ಅವರು ಬೈ ಎಲೆಕ್ಷನ್ 2013 ಬೈ ಎಲೆಕ್ಷನ್ ಗೆಲ್ತಾರೆ, 2014 ಹಾಗೂ 19ರಲ್ಲಿ 2 ಬಾರಿ ಗೆಲ್ತಾರೆ. ಒಟ್ಟಾರೆ 3 ಬಾರಿ ಗೆದ್ದು ಸಂಸದರಾದಂಥವ್ರು. 4ನೇ ಬಾರಿಗೆ DK ಸುರೇಶ್ ಅವರು ಇಲ್ಲಿಂದ ಸಂಸದರಾಗಲ್ಲ ಅಂತ ಹೇಳ್ತೀರಾ ಏನು? 3 ಬಾರಿ ನಾವು ಕಾಂಗ್ರೆಸ್ನಲ್ಲಿ ಇದ್ಕೊಂಡು 3 ಬಾರಿನೂ ಅವ್ರಿಗೆ ಮತ ಚಲಾಯಿಸಿದ್ವಿ. ಯಾರೋ DK ಸುರೇಶ್ ಅವ್ರಿಗೆ. ಈಗ ಪಾಪ ಇವರು ಡಾಕ್ಟರ್ ಮಂಜುನಾಥ್ ಅಂತ ಅನ್ನೋರು ಒಂದು ಏನು ವೈದ್ಯಕೀಯ ಇದರಲ್ಲಿ ಸಂಪೂರ್ಣವಾಗಿ ಒಳ್ಳೇದು ಅನ್ನಿಸ್ಕೊಂಡವ್ರೆ. ಬಂದು ಇನ್ನೂ ಓದೋಕ್ಕೆ ಇದನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾರೇನೋ, ಜನಗಳಿಗೆ ಒಳ್ಳೇದು ಮಾಡ್ತಾರೇನೋ. ಒಂದು ಚಾನ್ಸ್ ಕೊಟ್ಟು ನೋಡೋಣ, ಅವರು ಮಾಡಲಿ. ಒಟ್ಟಾರೆಯಾಗಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಅಂತಂದರೆ ಈ ಕ್ಷೇತ್ರದಲ್ಲಿ ಒಂದು ಬೆಂಬಲ ಇದೆಯಾ ನಿಮ್ಮ ಪ್ರಕಾರ? ಇದೆ. ಜನ ಬೆಂಬಲ ಇದೆ. DK ಬ್ರದರ್ ವರ್ಚಸ್ಸು ಒಂದು ಕಡೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ಆಗಲಿ, ಅದು ಬರೀ ವರ್ಚಸ್ಸು ಅಂತ ಬರಲ್ಲ. ಅದು ಮತದಾರರ ಮನದಾಳಿನ ಪ್ರಶ್ನೆ. ಅದು ಖಂಡಿತ ಆ ಮತದಾರನಲ್ಲಿ ಬಂದ್ಬಿಟ್ರೆ ನಾನು ಇಂಥವ್ರು ಮತ ಚಲಾಯಿಸ್ಬೇಕು ಅಂದರೆ ಅವರು ಇವ್ರು ಹೇಳಿದ್ರು, ಆ ಲೀಡ್ರ್ ಹೇಳಿದ್ರು, ಈ ಲೀಡ್ರ್ ಹೇಳಿದ್ರು, ಅದು ಯಾವುದೋ ನಮ್ಮ ಇದು ಬರಲ್ಲ. ಮತದಾರನ ಮನಸ್ಸಿನ ಹಕ್ಕು. ಇಂಥವನಿಗೆ ವೋಟ್ ಹಾಕಬೇಕು ಅಂತ ಅವನು ಮನಸ್ಸು ಮಾಡಿದ್ರೆ ಅವನಿಗೆ ನೀವು ಏನೇ ಹಣ ಐಶ್ವರ್ಯ ಕೊಟ್ಟರು ಮತ ಚಲಾಯಿಸೋದು ಅವನ ಬಗ್ಗೆನೇ. ಈಗ ನಾವು ಕುಮಾರಸ್ವಾಮಿ ದೇವೇಗೌಡರು ಎಲ್ಲ ನಿಂತಿದ್ರು, ಪ್ರಧಾನಿ ಆದರು ಅಂತವರು ದೇವೇಗೌಡರು ಅಂಥವ್ರು ಬಂದು ನಿಂತಿದ್ರು. ಅವ್ರನ್ನ ನಾವು DK ಸುರೇಶ್ನವ್ರನ್ನೇ ಯಾಕೆ ಗೆಲ್ಲಿಸ್ಬೇಕು ಅಂತ ನಾವು ಅವತ್ತು ಪ್ರಯತ್ನ ಮಾಡಿದೋ. ದೇವೇಗೌಡರು ನಮಗೆ ಅಪರಿಚಿತರು, ಅವರೆಂತೆ ಪ್ರಧಾನಿ ಆದರೂ ದೂರದಿಂದ ಅವರೇ. DK ಸುರೇಶ್ ಅವರು ಹತ್ತಿರದಿಂದ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು 3 ಸಾರಿ ಅವ್ರನ್ನೇ ಆಯ್ಕೆ ಮಾಡ್ದೋ. 3 ಸಾರಿ ಮತ ಚಲಾಯಿಸಿದ್ದೀವಿ. ಈಗ ಮಂಜುನಾಥ್ ಅವ್ರ ಹೆಸರು ಬೆಂಗಳೂರು ಗ್ರಾಮಾಂತರದಲ್ಲೂ ಕೇಳ್ತಾ ಇದೆ, ಬೆಂಗಳೂರಿನಲ್ಲಿ ಕೇಳ್ತಾ, ಇಡೀ ಕರ್ನಾಟಕದಲ್ಲೂ ಅವ್ರ ಹೆಸರು ಎದ್ದು ಕಾಣ್ತಾ ಇದೆ. ಒಂದು ಚಾನ್ಸ್ ಅವ್ರಿಗೂ ಕೊಟ್ಟು ನೋಡೋಣ, ಮಾಡಲಿ. ಇನ್ನು ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ 8 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದು, 2ರಲ್ಲಿ BJP, 1ರಲ್ಲಿ JDS. ಅವರ ಮೈತ್ರಿ ನೋಡೋಕೆ ಹೋದರೆ 3 ಗೆದ್ದಿರೋದು ಸರ್. ಈ ಒಂದು ಶಾಸಕರ ಬೆಂಬಲ ಏನಿದೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರೋವಂಥವ್ರು, ಸೊ ಅವರ ಬೆಂಬಲದೊಂದಿಗೆ ಕಾಂಗ್ರೆಸ್ಗೆ ಲೀಡ್ ಸಿಗಲ್ಲ ಅಂತೀರಾ? ಸರ್, ಶಾಸಕರ ಬೆಂಬಲ ಅನ್ನೋದು ಅದು ಸುಳ್ಳು. ಓಕೆ, ಮಂಡ್ಯದಲ್ಲಿ 8 ಜನ MLAಗಳಿದ್ರು. ಹೌದು. ಸುಮಲತಾ ಅವ್ರು ನಿಂತಾಗ ಒಬ್ಬ MLA ಇರಲಿಲ್ಲ. ಅವರು ಬೈ ಎಲೆಕ್ಷನ್ ಒಂಥರ ಎಲೆಕ್ಷನ್ ಫೇಸ್ ಮಾಡೋದು ಹೆಂಗೆ ಅಂದರೆ ತನ್ನ ಕಾರ್ಯಕರ್ತರು ಮತ್ತು ಮತದಾರರ ಅಭಿಮಾನಿಗಳಿಂದ ಗೆದ್ದರು. 8 ಜನ MLAಗಳು ಬಂದು ಏನು ಮಾಡೋಕ್ಕಾಗಲಿವಲ್ಲ. ಹಾಗೆ ಒಬ್ಬ MLA, ಮಾಗಡಿ MLA ಆಗಲಿ, ಚನ್ನಪಟ್ಟಣ MLA ಆಗಲಿ, ಉತ್ತರಹಳ್ಳಿ MLA ಆಗಲಿ, ಆನೇಕಲ್ MLA ಆಗಲಿ, ಆ ತಾಲೂಕಿನ ಜನ ಅಭಿಪ್ರಾಯದ ಮೇಲೆ, ಆ ಒಂದು ಗೌರವದ ಮೇಲೆ ಅವ್ರನ್ನ ಗೆಲ್ಲಿಸಿರ್ತೀವಿ. ಬಟ್ ಇವತ್ತು ಅದೇ ತಾಲೂಕಿನ MLA ಮಾತು ಕಟ್ಕೊಂಡು ಈ ಲೋಕಸಭೆ ಚುನಾವಣೆಗೆ ಆಯ್ಕೆ ಮಾಡಬೇಕು ಅನ್ನೋದು ಅದೇನೋ ಇದೆಲ್ಲ ಅವ್ರ ಮನೆ ಹಕ್ಕಲ್ಲ. ಇದು ನಮ್ಮ ಸ್ವತಂತ್ರ ಹಕ್ಕು. ಮೋದಿಯವರು 3ನೇ ಸ್ಥಾನಕ್ಕೆ ಈ ಭಾರತ ದೇಶನ ತಂದವರೇ. ಇವತ್ತು ಅವ್ರ ಕೈ ಬಲಪಡಿಸ್ಬೇಕು ಅಂದರೆ ಇಂಥ ಕ್ಯಾಂಡಿಡೇಟ್ಗಳನ್ನೆಲ್ಲ ನಾವು ಕಳಿಸಿದ್ರೆ ಮಾತ್ರ ಅವ್ರ ಕೈ ಬಲ ಆಯ್ತದೆ. ಇಲ್ಲದವರು ಸಾಧ್ಯವಿಲ್ಲ. ನಾವು ಯಾಕೆ ಮೋದಿಯವರು ಇಷ್ಟೆಲ್ಲ ಮಾಡ್ತಾವ್ರೆ ಅಂದಮೇಲೆ ಅವ್ರಿಗೆ ಒಳ್ಳೇದು ಮಾಡಬಾರ್ದು ನಾವು. ಇದು ನಮ್ಮ ಅಭಿಪ್ರಾಯ. ಪಕ್ಕದಲ್ಲಿ ಇನ್ನೂ ಒಬ್ಬರು ಅವ್ರಿಗೆ ಕೇಳಿ. ಏನು DK ಸುರೇಶ್ ಅವರು 1 ಬಾರಿ ಬೈ ಎಲೆಕ್ಷನ್, ಹಾಗೆಯೇ 2 ಬಾರಿ 5 ವರ್ಷಕ್ಕೆ ಬರುವಂಥ ಲೋಕಸಭಾ ಎಲೆಕ್ಷನಲ್ಲಿ ಗೆದ್ದು 3 ಬಾರಿ ಸಂಸದರಾಗಿ ಕೆಲಸಗಳನ್ನು ಮಾಡಿದಾರ ಇಲ್ಲ ಸರ್ ಈ ಕ್ಷೇತ್ರದಲ್ಲಿ? ನೋಡಿ ಸರ್, ಸುರೇಶ್ ಅವರು ಕೆಲಸ ಮಾಡಿಲ್ಲ ಅಂತ ನಾವು ಹೇಳಿಲ್ಲ.
ಸುರೇಶ್ ಅವ್ರು ಕೆಲಸ ಮಾಡೋರೆ, ಜನಗಳಲ್ಲಿ ಕಾಣಿಸ್ಕೊಂಡು ಅವರೇ. ಹೌದಾ? ಓಕೆ ಹಂಗಂತ 3 ಸಾರಿ ಮತ ಚಲಾಯಿಸಿದೀವಿ ಅವ್ರಿಗೆ. ಓಕೆ, ಒಂದು ಸಾರಿ ಚಾನ್ಸ್ ಇವ್ರಿಗೆ ಚೇಂಜಸ್ ಮಾಡೋಣ ಅಂತನಾ? ಚೇಂಜಸ್ ಮಾಡೋಣ, ಒಂದು ಸಾರಿ ಚಾನ್ಸ್. ಓಕೆ, ಕೇವಲ ಸರ್ ಈ MP ಬದಲಾವಣೆಗ ಅಥವಾ ರಾಷ್ಟ್ರ ರಾಜಕಾರಣವನ್ನು ನೋಡಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ನೋಡೋ ಉದ್ದೇಶನ? ರಾಷ್ಟ್ರ ರಾಜಕಾರಣ ನೋಡಿ ಮತ ಚಲಾಯಿಸ್ಬೇಕಾಯ್ತದೆ ನಾವು ಈ ಸಾರಿ. ಓಕೆ, ನಾವು ಬರೀ MP ಮುಖ ನೋಡಿಕೊಂಡೇ ನಾವು ಕಾಲ ಕಳೆಯೋಕ್ಕಾಗಲ್ಲ. ಓಕೆ, ಇವತ್ತು ನಮ್ಮ ದೇಶದ ಭದ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕಾದ್ರೆ ಇಂಥ ಒಬ್ಬ ಪ್ರಧಾನಿ ನಮಗೆ ಬೇಕಾಗಿರೋದ್ರಿಂದ ನಾವು ಒಂದು MP ಒಂದು ಆಯ್ಕೆ ಮಾಡಿ ಅವ್ರ ಕೈನ ಬಲ ಮಾಡಿ ಕಳಿಸೋದು ಅನ್ನೋದು ನಮ್ಮ ಗುರಿ. ಓಕೆ, ಈ ಸಾರಿ ಮಂಜುನಾಥ್ ಅವ್ರಿಗೆ ಮತ ಚಲಾಯಿಸ್ತೀವಿ, ಅವ್ರು ಗೆಲ್ತಾರೆ. ಓಕೆ, ಫೈನಲ್ ಕ್ವಶನ್ ಸರ್, MP ಆಗಿ ಮಂಜುನಾಥ್ ಅವರನ್ನು ನೋಡುವಂತಹ ಪ್ರಮುಖ ಆಸೆನೋ ಅಥವಾ ಉದ್ದೇಶವೋ ಅಥವಾ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ಮಾಡೋಕ್ಕೆ ಅವರ ಕೈಯನ್ನು ಬಲಪಡಿಸುವ ಉದ್ದೇಶವೋ? ಎರಡೂ ಇದೆ. MP ಆದವ್ರನ್ನೂ ನೋಡ್ಬೇಕು ನಾವು, ಖಂಡಿತ. ಪ್ರಧಾನಿಯವ್ರನ್ನೂ ಮೇಲೆ ದೂರದಿಂದ ನಾವು ಇಚ್ಛೆ ಪಡ್ತೀವಿ, MP ಅವ್ರನ್ನ ಹತ್ತಿರದಿಂದ ಇಚ್ಛೆ ಪಡ್ತೀವಿ. ಸರ್ ನಮಸ್ತೆ, ಈ ನಿಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಬೇಕು? ಈ ಬಾರಿ ಎಲ್ಲ ಕಡೆ ಮಂಜುನಾಥ್ ಹೆಸರು ಕೇಳಿ ಬರ್ತಿದೆ. ಇದು ರಾಷ್ಟ್ರದ ಎಲೆಕ್ಷನ್ನು, ರಾಜ್ಯದ ಎಲೆಕ್ಷನ್ ಅಲ್ಲ. ಒಂದು ದೇಶದ ಭವಿಷ್ಯ, ಭದ್ರತೆ, ಅದರ ಗೌರವ ತಂದುಕೊಡುವಂಥ ಯಾವುದಾದ್ರೂ ಒಂದು ಸರ್ಕಾರ, ಸ್ಥಿರ ಸರ್ಕಾರ ಬರಬೇಕು ಅನ್ನೋದು ಜನಗಳ ಅಭಿಪ್ರಾಯ ಕೂಡ ಆಗಿದೆ. ವಿಶೇಷವಾಗಿ ಗ್ರಾಮಾಂತರದಲ್ಲಿ DK ಸುರೇಶು ಕೆಲಸ ಮಾಡಿರ್ಬೋದು, ಆದರೆ ಈ ಮಂಜುನಾಥನ ವಿಶೇಷವಾಗಿ ಯಾಕೆ ನೋಡ್ತಾರೆ ಅಂದರೆ, ಜಯದೇವ ಅನ್ನುವಂಥ ಒಂದು ಸಂಸ್ಥೆ ಮೂಲಕ ಕೋಟ್ಯಾಂತರ ಜನರ ಬಾಳಿಗೆ ಬೆಳಕಾದಂಥ ಮನುಷ್ಯ, ತನ್ನದೇ ಆದ ಐಡಿಯಾಲಜಿ ಮುಖಾಂತರ ಆ ಸಂಸ್ಥೆಗೆ ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಂಡು ಬಡವ್ರಿಗೆ ಆರೋಗ್ಯ ವಿಚಾರದಲ್ಲಿ ತುಂಬ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿ ಈ ದೇಶದ ಆರೋಗ್ಯ ಮಂತ್ರಿ ಆದರೆ ಈ ದೇಶದಲ್ಲಿರ್ತಕ್ಕಂಥ 31 ರಾಜ್ಯಗಳಲ್ಲೂ ಕೂಡ ಇದೇ ಥರದ ವ್ಯವಸ್ಥೆಗಳನ್ನ ಇಟ್ಕೊಂಡು ಬಡವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಅನ್ನೋದು ಜನಗಳ ಒಂದು ಅಭಿಮತ ಆಗಿದೆ. ಎರಡನೇದು, ಈ ದೇಶವನ್ನು ಇನ್ನೂ ಒಂದು ಕಾಲ ಅಥವಾ 2 ಪೀರಿಯಡ್ಗೆ ಪ್ರಧಾನಿಯಾಗಿ ಮೋದಿಯವರೇ ಇದ್ದರೆ ದೇಶ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಎರಡನ್ನೂ ಗಮನದಲ್ಲಿಟ್ಕೊಂಡು ಈ ಸಾರಿ ಬದಲಾವಣೆಯನ್ನು ಜನ ಬಯಸಿ ಮಂಜುನಾಥ್ ಅವರಿಗೆ ಕೊಡಬೇಕು, ಅವರಿಂದ ಏನಾದರೂ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ, ತುಂಬ ವಿದ್ಯಾವಂತರು, ಆಲೋಚನೆ ಇದೆ ಅನ್ನೋ ನಿಟ್ಟಿನಲ್ಲಿ ಜನಗಳ ಯೋಚನೆ ಮಾಡಿಸಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಸರಿನಾ, ಈ ಕ್ಷೇತ್ರದ ಒಂದು ಚುನಾವಣೆ ಕೇವಲ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ರಾಷ್ಟ್ರವ್ಯಾಪಿ ಅಂತಂದರೆ ಒಂದು ರೋಚಕತೆಯನ್ನು ಸೃಷ್ಟಿ ಮಾಡಿರುವಂಥದ್ದು ಬೆಂಗಳೂರು ಗ್ರಾಮಾಂತರ. ಒಂದೆಡೆ DK ಬ್ರದರ್ಸ್, DK ಶಿವಕುಮಾರ್ ಹಾಗೂ DK ಸುರೇಶ್ ಅವರ ಪ್ರತಿಷ್ಠೆ ಆದರೆ, ಇನ್ನೊಂದೆಡೆ CP ಯೋಗೇಶ್ವರ್ ಹಾಗೆಯೇ ಕುಮಾರಸ್ವಾಮಿ ಅವರ ಒಂದು ಪ್ರತಿಷ್ಠೆ ಕೂಡ ಹೌದು. ಸೊ ಒಟ್ಟಾರೆಯಾಗಿ ಹೇಗಿರುತ್ತೆ ಸರ್ ಈ ಒಂದು ಹಣಾಹಣಿ, ಈ ಇಬ್ಬರು ಏನು ಅಭ್ಯರ್ಥಿಗಳ ಒಂದು ಹಣಾಹಣಿ ಅನ್ನೋಕ್ಕಿಂತ ಈ ರೀತಿಯಾದ ಹಣಾಹಣಿ? ಸೊ ಏನು ಹೇಳ್ತೀರಾ ಈ ಹಣಾಹಣಿ ಬಗ್ಗೆ? ಹಣಾಹಣಿ ಇದೆ, ಹಣಾಹಣಿ ಇಲ್ಲ ಅಂತಿಲ್ಲ. ಆದರೆ ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ಮತದಾರರಿಗಾಗಲೇ ತೀರ್ಮಾನ ಮಾಡಿಕೊಂಡಿರ್ತಾರೆ ಯಾರಾಗಬೇಕು ಅಂತ. ಆ ಥರದ್ದು ಒಂದು ಅಲೆ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಈ ದೇಶಕ್ಕೆ ಒಬ್ಬ ದಕ್ಷಿಣ ಭಾರತದಿಂದ ಪ್ರಧಾನಿ ಕೊಟ್ಟಂಥ ಕ್ಷೇತ್ರ ಇದು. ಹೀಗಾಗಿ ಈ ವ್ಯಕ್ತಿ ಮಂಜುನಾಥ್ ಅವ್ರನ್ನೂ ಕೂಡ ನಾವು ರಾಷ್ಟ್ರಮಟ್ಟಕ್ಕೆ ಪರಿಚಯ ಮಾಡಿಸ್ಬೋದು. ಅಖಂಡ ಭಾರತಕ್ಕೆ ಇವರಿಂದನೂ ಬಡವರಿಗೆ ಅಥವಾ ಮಧ್ಯಮ ವರ್ಗಕ್ಕೆ ಬೇರೆ ಬೇರೆ ಏನಾದರೂ ಒಂದು ಸಜೆಷನ್ನು, ಒಂದು ಕಾರ್ಯರೂಪಕ್ಕೆ ಕಾರ್ಯಕ್ರಮಗಳು ಬಂದು ಲೋಕ ಕಲ್ಯಾಣ ಆಗಲಿ ಅನ್ನುವಂಥದ್ದು ಜನಗಳ ಅಭಿಮತ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡು ಬಹುತೇಕ ಮಂದಿ ಈ ಸಾರಿ ಮಂಜುನಾಥ್ ಅವರು MP ಆಗಿ ಆಯ್ಕೆ ಆಗೋದು ಸರಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ DK ಸುರೇಶ್ ಅವರು 1 ಬಾರಿ ಬೈ ಎಲೆಕ್ಷನ್ ಹಾಗೆಯೇ 2 ಬಾರಿ 5 ವರ್ಷಕ್ಕೆ ಬರುವಂಥ ಎಲೆಕ್ಷನ್, ಒಟ್ಟು 3 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಂಥವ್ರು. ಸಂಸದರಾಗಿ DK ಸುರೇಶ್ ಅವರು ಈ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾರೆ ಇಲ್ವಾ ಸರ್? ನಾವು ಒಟ್ಟಾರೆ ಎಲ್ಲ ಈ ದೇಶದ MPಗಳಿಗೆ ಹೇಳೋದು, ಗೆದ್ದ ಮೇಲೆ ಮನೆ ಸೇರ್ಕೋತಾರೆ, ಇಲ್ಲ ಡೆಲ್ಲಿಲಿ ಇರ್ತಾರೆ, ಬೆಂಗಳೂರು ಸೇರ್ಕೋತಾರೆ. ಒಬ್ಬ ಜನಪ್ರತಿನಿಧಿ ಜನರ ಕೈ ಬಳಕೆಗೆ ಸಿಗಂಗಿರಬೇಕು. ಯಾರಿಗೋ ಏನೋ ಸಮಸ್ಯೆ, ಆತನ ಹತ್ರ ಹೋಗಿ ನನ್ನ ಸಮಸ್ಯೆ ಹಿಂಗಿದೆ ಅಥವಾ ಇಂಥದ್ದು ಆಗಬೇಕು ಅಂತ ಹೇಳ್ಕೊಳಕ್ಕಾಗಲ್ಲ ಈಗಿನ MPಗಳ ಹತ್ರ. ಈ ವರ್ಷ ಗೆದ್ದೋದವರು ಇನ್ನು 5 ವರ್ಷಕ್ಕೆ ಕಾಣಿಸ್ತಾರೆ. ಅವ್ರ ಭದ್ರಕೋಟೆ ಅಥವಾ ಅವ್ರು ಇರೋ ಜಾಗ ಹುಡುಕೊಂಡು ಬಡವರು ಅಥವಾ ಜನಸಾಮಾನ್ಯರು ಹೋಗೋದಿದೆಯಲ್ಲ, ಇದು ತುಂಬ ಕಷ್ಟ. ಆದರೂ ಅಭಿವೃದ್ಧಿ ಆಗಿದೆ, ಅವರ ಅನುದಾನದಲ್ಲಿ ಏನೋ ಒಂದಷ್ಟು ಅಭಿವೃದ್ಧಿ ಮಾಡ್ಬೋದು. ಜನ ನಿರೀಕ್ಷೆ ಮಾಡೋದು ಜನರ ಕೈ ಬಳಕೆಗೆ
ಒಬ್ಬ MP ಅಥವಾ MLA ಜನಪ್ರತಿನಿಧಿ ಸಿಗಬೇಕು. ಆ ವಾತಾವರಣ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇಲ್ಲದೇ ಇರೋದ್ರಿಂದ ಒಂದು ಜನರ ನಿರೀಕ್ಷೆ ಆ ರೀತಿ ಇರ್ತದೆ. ಜನಪ್ರತಿನಿಧಿ ಜನರ ಕೈಗೆ ಸಿಗಬೇಕು. ಅಭಿವೃದ್ಧಿ ಬೇರೆ, ಎಲ್ಲೋ ಒಂದಷ್ಟು ರೋಡ್ ಮಾಡಿದೆ, ಬಿಲ್ಡಿಂಗ್ ಕಟ್ಟಿದೆ, ಅದು ಮುಖ್ಯ ಅಲ್ಲ. ಒಂದು ಕ್ಷೇತ್ರದ ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಪರಿಕಲ್ಪನೆ ಬೇಕು. ಜನರಿಗೆ ಏನೋ ಒಂದು ಸಣ್ಣ ಸಮಸ್ಯೆ ಇರ್ತದೆ, ಆ ವ್ಯಕ್ತಿಗೆ ಅವನ ಕುಟುಂಬಕ್ಕೆ ಆ ಸಮಸ್ಯೆ ಬಗೆಹರಿದ್ರೆ ಅವರೇ ದೇವರು. ಅಂಥ ವಾತಾವರಣ ಇಲ್ಲೂ ಇಲ್ಲ, ಯಾವ ಕ್ಷೇತ್ರದಲ್ಲೂ ಕೂಡ ಇಲ್ಲ. ಈ ಮೂಲಕ ಆಯ್ಕೆಯಾಗೋ ಎಲ್ಲ ಲೋಕಸಭಾ ಸದಸ್ಯರಿಗೂ ಕೇಳ್ಕೊಳ್ಳೋದಿಷ್ಟೇ, ನೀವು ಜನರ ಕೈಗೆ ಸಿಗಿ, ನೀವು ದೇವರು ಆಗಬೇಡಿ. ಎಲ್ಲೋ ಒಂದು ಕಡೆ ಹರಳಿ ಕಟ್ಟೆ ಮೇಲೆ ಕೂರಿ, ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಳ್ಳಿ ಅರ್ಧ ಗಂಟೆ, ಜನರ ದುಃಖ ದುಮ್ಮಾನಗಳನ್ನ ಆಲಿಸಿ ಅದನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ನೋಡಬೇಕು. ನಿಮ್ಮನ್ನು ಅಭಿವೃದ್ಧಿ ಅಂದರೆ ಕೋಟೆ ಕಟ್ಟಿ ಚಿನ್ನದ ರೋಡ್ ಹಾಕಿ ಅಂತ ಯಾರೂ ಕೇಳಲ್ಲ. ಜನರ ಸಾಮಾನ್ಯರ ಬದುಕು ಬವಣೆ ಸಂಕಷ್ಟಗಳು, ರೈತರ ಸಂಕಷ್ಟಗಳು ಬೇಕಾದಷ್ಟಿದ್ದಾವೆ. ಅದನ್ನು ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಇಡೀ ರಾಜ್ಯದಲ್ಲಿ ಈ ಕ್ಷೇತ್ರನೇ ಅಲ್ಲ, ಎಲ್ಲ ಕಡೆಯೂ ಇದೇ ಸಮಸ್ಯೆ ಇರೋದ್ರಿಂದ ನೀವುಗಳು ಜನರ ಕೈಗೆ ಸಿಗಿ, ಇನ್ನು ಮುಂದೆ ಆಯ್ಕೆ ಆಗೋರು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ. ಸರಿನಾ, ನಿಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರವನ್ನು ಗಮನಿಸೋದಾದರೆ ಇಲ್ಲಿಗೆ ಈಗ ಇಕ್ಬಾಲ್ ಹುಸೇನ್ ಅವರು ಶಾಸಕರಾಗಿ ಆಯ್ಕೆಯಾಗಿರುವಂಥವರು, ಅವರು ಈ ಕ್ಷೇತ್ರದಲ್ಲಿ ರಾಮನಗರ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದ್ದಾರೆ. ಹೇಗೆ ಸರ್? ಇನ್ನು ಟ್ರ್ಯಾಕಿಗೆ ಬರಲಿಲ್ಲ, ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಯಾವುದೇ ಅನುದಾನ ಕೊಟ್ಟಿಲ್ಲ. ಈಗ ಇಲ್ಲೊಂದು ಕೆಲಸ ನಡೀತಿರೋದು MP ಗ್ರಾಂಟಿಂದ ಮಾತ್ರ ನಡೀತಿದ್ದಾವೆ ಅಥವಾ ನರೇಗಾ ವರ್ಕ್ಗಳಾಗ್ತಿದ್ದಾವೆ. ಈ ಭಾಗ್ಯಗಳಿಗೆ ಸರ್ಕಾರ ಸಾಕೊಂಡು ಕೂತ್ಕೊಂಡಾಗ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಇಡೀ ರಾಜ್ಯ ಸರ್ಕಾರದ ಸಂಪೂರ್ಣ ಅನುದಾನ ಭಾಗ್ಯಗಳಿಗೆ ಹೋಗೋದಾದರೆ ಅಭಿವೃದ್ಧಿ ಎಲ್ಲ ಆಗ್ತದೆ? ಎಲ್ಲೂ ಇಲ್ಲ. ಇವರು ಏನು ವಿಭಿನ್ನವಾಗಿಲ್ಲ. ಈಗಿನ ರಾಜ್ಯ ಸರ್ಕಾರ 60-70 ವರ್ಷದಿಂದ ಇವ್ರನ್ನ ಹೆಂಗೆ ನೋಡಿಸಿದ್ವೋ ಈಗಲೂ ಇವ್ರ ನಡವಳಿಕೆ ಹಾಗೇ ಇದೆ, ಬದಲಾಗಲಿಲ್ಲ. ಒಂದು ಕರಪ್ಷನ್ ಆಗ್ಬೋದು, ಆಡಳಿತ ಶೈಲಿ ಇರ್ಬೋದು, ಜನರ ದುಃಖ ದುಮ್ಮಾನ ಸಂಕಷ್ಟಗಳಿಗೆ ಸ್ಪಂದಿಸೋದಿರ್ಬೋದು, ಏನೂ ಬದಲಾಗಿಲ್ಲ. ಇವರು ಮೊದಲು ಹೆಂಗಿದ್ರು ಇವರು ಹಂಗೆ ಅವರೇ. ಏನೋ 60-70 ವರ್ಷದಿಂದ ಇವರು ಸರಿಗೆ ಆಡಳಿತ ನಡೆಸಲಿಲ್ಲ. ಈ ಸಾರಿ ಬದಲಾವಣೆ ಮಾಡೋರನ್ನ BJPಯವರು ಒಳ್ಳೆಯವರು ಅಂತಿದ್ವಿ, ಅವರು ಹಂಗೆ ಆಗೋಗಿರೋದ್ರಿಂದ ಇವ್ರಿಗೆ ಬುದ್ಧಿ ಬಂದದೇನೋ ಒಂದು ಸರಿ ಅಧಿಕಾರ ಕೊಡೋಣ ಅಂತ ಜನ ನಾವೆಲ್ಲ ಓಟ್ ಹಾಕಿದ್ದು ನಿಜ. ಇವರಿಂದನೂ ಕೂಡ ನಾವು ನಿರೀಕ್ಷೆ ಏನು ಮಾಡೋಕ್ಕಾಗಲ್ಲ, ಮಾಡಂಗೂ ಇಲ್ಲ ಬಿಡಿ. ಇವ್ರ ಕತೆ ಕಳ್ಕೊಂಡು ಇವರು ಅವ್ರ ಸಾಲಿಗೆ ಸೇರ್ಕೋತಾರೆ. ಇದು ಈ ರಾಜ್ಯದ, ಈ ದೇಶದ ದೌರ್ಭಾಗ್ಯ. ಸರಿನಾ, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 28ರಲ್ಲಿ ಕರ್ನಾಟಕದಿಂದ 25 MPಗಳು BJPಯಿಂದ ಎಲೆಕ್ಟ್ ಆಗಿ ಹೋದಂಥವರು. ಸೊ ಅವರುಗಳಿರ್ಬೋದು ಅಥವಾ ಇನ್ನಿತರೆ ಇಬ್ಬರು, ಹಾಗೆಯೇ ಇಲ್ಲಿ ನಿಮ್ಮ ಬೆಂಗಳೂರು ಗ್ರಾಮಾಂತರದಿಂದ DK ಸುರೇಶ್ ಕಾಂಗ್ರೆಸ್ಸಿಂದ ಆಯ್ಕೆ ಆದಂಥವ್ರು. ಒಟ್ಟಾರೆಯಾಗಿ BJPಯಿಂದ ಅತಿ ಹೆಚ್ಚು MPಗಳು ಆಯ್ಕೆ ಆಗಿರೋದ್ರಿಂದ ಅವ್ರುಗಳು ಕೆಲಸ ಮಾಡಿದ್ರೆ ಸರ್, ಒಟ್ಟಾರೆಯಾಗಿ ನೋಡೋದಾದರೆ ರಾಜ್ಯದ ಪರವಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ರಾಜ್ಯದ ಅಭಿವೃದ್ಧಿ ಆಗ್ತದೆ. ಮಾಡಿದಾರಾ ಸರ್ ನಿಮ್ಮ ಪ್ರಕಾರ? ಸರ್, ಅಭಿವೃದ್ಧಿ ಅಂದರೆ ಇವ್ರ ಮೆಂಟಾಲಿಟಿ, ಆಯ್ಕೆ ಮಾಡೋರ ಮೆಂಟಾಲಿಟಿನೂ ಹಂಗೆ ಇದೆ, ಜನಗಳ ಮೆಂಟಾಲಿಟಿ ಬೇರೆ ಇದೆ. ಅಭಿವೃದ್ಧಿ ಅಂದರೆ ರಸ್ತೆ, ಬ್ರಿಡ್ಜು ಇವಲ್ಲ ಸರ್ ಅಭಿವೃದ್ಧಿ. ಒಂದು ಸಮೂಹ, ಸಮಾಜದ ಅಭಿವೃದ್ಧಿ ಅಥವಾ ರೈತ ವರ್ಗವನ್ನು ಅಭಿವೃದ್ಧಿ ಅಥವಾ ಕೂಲಿ ಕಾರ್ಮಿಕನ ಅಭಿವೃದ್ಧಿ, ಬಡತನ ನಿರ್ಮೂಲನೆ ಹೇಗೆ ಮಾಡಬೇಕು, ಆರ್ಥಿಕವಾಗಿ ಸಬಲೀಕರಣ ಯಾವ ರೀತಿ ಮಾಡಬೇಕು, ಈ ರೀತಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವುದೇ ಯೋಜನೆಗಳು ಇವ್ರು ಮಾಡ್ತಿಲ್ಲ. ನಾನು ಕೆಲಸ ಮಾಡಿದ್ದೀನಿ, 1000 ಕೋಟಿ ಕೆಲಸ ಮಾಡಿದ್ದೀನಿ. 1000 ಕೋಟಿ ಏನಪ್ಪ ಕೆಲಸ ಮಾಡಿದ್ದೀನಿ? ಅಲ್ಲಿ ರೋಡ್ ಮಾಡಿದ್ದೀನಿ, ಇಲ್ಲಿ ರೋಡ್ ಮಾಡಿದ್ದೀನಿ, ಅಷ್ಟು ಹೊರತು ಜನರ ಮನ ಮುಟ್ಟುವಂಥ ಕಾರ್ಯಕ್ರಮಗಳು ಯಾವುದೂ ಇಲ್ಲ ಸರ್. ಇದನ್ನು ನಾವು ಬಡತನದ ಬಗ್ಗೆ ಮಾತಾಡ್ತಾ ಇದ್ರಿ. ಆ ನಿಟ್ಟಿನಲ್ಲಿ ನಿಮ್ಗೊಂದು ಪ್ರಶ್ನೆ, ಏನು ದೇಶದ ಆರ್ಥಿಕತೆ ಇರ್ಬೋದು ಅಥವಾ ಒಂದು ಅಭಿವೃದ್ಧಿ ಅನ್ನೋದು ಇರ್ಬೋದು, ಕಟ್ಟ ಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಅದು ಅಭಿವೃದ್ಧಿ ಅಂತ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದಾಗ ಏನು MLAಗಳಿರ್ಬೋದು ರಾಜ್ಯದಲ್ಲಿರುವಂಥವ್ರು, ಹಾಗೆಯೇ MPಗಳಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆದಂಥವ್ರು, ಇವರುಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತಾ ಸರ್ ನಿಮಗೆ? ಹೇಗೆ? ಯಾರು ಮಾಡ್ತಿಲ್ಲ ಸರ್. ಯಾವ ಸರ್ಕಾರ ಬಂದರೂ, ಯಾವುದೇ ಪಕ್ಷ ಆಗಲಿ, ಯಾರೇ ಆಗಲಿ, ಮುಖ್ಯವಾಗಿ ಆಯ್ಕೆ ಆದವ್ರಿಗೆ ತರಬೇತಿ ಕೊಡೋದು ಭಾಳ ಮುಖ್ಯ ಇದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಹಣ ಬಲದ ಮೇಲೆ ಅಥವಾ ಜಾತಿ ಬಲದ ಮೇಲೆ ಜನಪ್ರತಿನಿಧಿಗಳಾದವ್ರಿಗೆ ನಾನು ಯಾರು, ನನ್ನ ಕರ್ತವ್ಯ ಜವಾಬ್ದಾರಿಗಳೇನು, ನನ್ನ ಮುಂದೆ ಇರ್ತಕ್ಕಂಥ ಸವಾಲುಗಳೇನು ಅನ್ನುವಂಥ ಸೂಕ್ಷ್ಮತೆ ಅರಿವು ಯಾವನಿಗೂ ಇಲ್ಲ. ಅವರು ಮನದಲ್ಲಿರೋದು ಅಭಿವೃದ್ಧಿ ಅಂದರೆ ಏನೋ ಒಂದಷ್ಟು ಮೋರಿ, ರಸ್ತೆ, ಬಿಲ್ಡಿಂಗು ಮಾಡಿದ್ರೆ ಅಭಿವೃದ್ಧಿ ಅಂತ ಇದೆ. ಅವ್ರಿಗೆ ಒಂದು ಶಿಕ್ಷಣ ಕೊಡೋ ಕೆಲಸನೂ ಸರ್ಕಾರಗಳು ಮಾಡಬೇಕು. ಎಲ್ಲ MLAಗಳನ್ನೂ ಕೂರಿಸಿ ಅಭಿವೃದ್ಧಿ ಅಂದರೆ ಏನು, ತಳಮಟ್ಟದಿಂದ ಸಮಸ್ಯೆಗಳನ್ನ ಯಾವ ರೀತಿ ತಗೋಬೇಕು, ಅದಕ್ಕೇನು ಪರಿಹಾರ, ಔಷಧಿ ಕಂಡುಹಿಡಿಬೇಕು, ಪ್ರಜೆಗಳು ಸಂತೃಪ್ತವಾಗಿರೋಕ್ಕೆ, ಆ ರೀತಿ ಆಲೋಚನೆ 70 ವರ್ಷದಿಂದನೂ ಕೂಡ ಆಗಿಲ್ಲ ಸರ್. ಇನ್ನು ಮುಂದಕ್ಕೂ ಆಗೋದಿಲ್ಲ. ಇವರಿಂದ ಏನು ನಿರೀಕ್ಷೆ
ಮಾಡೋಕ್ಕೂ ಆಗೋದಿಲ್ಲ. ಸರ್, ಒಟ್ಟಾರೆಯಾಗಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ BJP ಹಾಗೂ JDS ಮೈತ್ರಿ ಎಷ್ಟು ಸ್ಥಾನವನ್ನು ಗೆಲ್ಬೋದು ಅಂತ ತಮ್ಗೆ ಅನಿಸುತ್ತೆ? ಹಾಗೆಯೇ ಕಾಂಗ್ರೆಸ್ ಎಷ್ಟು ಗೆಲ್ಬೋದು ಅಂತ ಅನಿಸುತ್ತೆ ಈ ಬಾರಿಯ ಒಂದು ಲೆಕ್ಕ? ಈ ಬಾರಿ 28 ಕ್ಷೇತ್ರಗಳಲ್ಲಿ ಸರ್, ಈಗಿರೋ ಸ್ಥಿತಿ ನೋಡಿದಾಗ 25+ BJP ಗೆಲ್ಲುತ್ತೆ ಅನ್ನುವಂಥ ವಾತಾವರಣ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ಸು ಕೇವಲ 1, 2 ಅಥವಾ 3 ಸ್ಥಾನಗಳಿಗೆ ಸೀಮಿತ ಆಗ್ಬೋದೇನೋ ಅನ್ನುವಂಥ ವಾತಾವರಣ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅದು ನಿಜನೂ ಕೂಡ ಆಗುತ್ತೆ ಬರೋ ತಿಂಗಳು 26ಕ್ಕೆ ಅನ್ನುವಂಥದ್ದು ಒಂದು ಮನದೊಳಗೆ. ಓಕೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ DK ಸುರೇಶ್ ಅವರು ಮುಂದುವರಿಯುವ ನಿರೀಕ್ಷೆ ಇದೆಯಾ ಅಥವಾ ಬದಲಾವಣೆ ಆಗ್ಬೋದಾ? ಬದಲಾವಣೆ ಸಾಧ್ಯತೆ ಇದೆ. ಇವತ್ತಿನ ಒಂದು ಪರಿಸ್ಥಿತಿಗೆ ಜನ ಬದಲಾವಣೆ ಬಯಸ್ತೇವೆ. ಹಾಗಿದ್ರೆ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಆಗಲಿ. ನಾವಾಗಲೇ ಹೇಳ್ದಂಗೆ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆರೋಗ್ಯ ಕ್ಷೇತ್ರದಲ್ಲಾದರೂ ಆರೋಗ್ಯ ಮಂತ್ರಿಯಾಗಿ ಇಡೀ ದೇಶದ 31 ರಾಜ್ಯಗಳಲ್ಲಿರ್ತಕ್ಕಂಥ ಸಕಲ ಭಾರತದ ವ್ಯಕ್ತಿಗಳಿಗೆ ಆರೋಗ್ಯ ಸೇವೆ ಉಚಿತವಾಗಿ ಬಡವರಿಗೆ ಸಿಕ್ಕಲಿ, ಆ ಥರದ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಜೊತೆಗೂಡಿ ಮಂಜುನಾಥ್ ಅವರು ಮಾಡಲಿ, ಬಡವರು ಬೆಳಕಾಗಲಿ ಅಂತ ನಾನು ವಿಶೇಷವಾಗಿ ಕೇಳ್ತೀನಿ. ಎಸ್ ವೀಕ್ಷಕರೇ, ಇದು ರಾಮನಗರ ವಿಧಾನಸಭಾ ಕ್ಷೇತ್ರ ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರ ಅಥವಾ ಮತದಾರರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ರಾಮನಗರ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.